ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ನಿಮಗೂ ಸುಲಭವಾಗಿ ಬೇಸನ್ ಲಡ್ಡು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಕಷ್ಟ ಏನಿಲ್ಲ, ಭಾಳ ಸರಳವಾಗಿ ನಾನು ಹೇಳ್ಕೊಡ್ತೀನಿ. ಮೂರೇ ಇಂಗ್ರೀಡಿಯೆಂಟ್ಸ್ಲಿಂದ ಈ ಥರ ಸುಲಭವಾಗಿ ಮಾಡ್ಬೋದು. ಒಂದು ತಿಂಗಳಿಟ್ರೂ ಇದು ಕೆಡಲ್ಲ, ಯಾಕಂದರೆ ನಾವು ಇದಕ್ಕೆ ನೀರನ್ನು ಹಾಕಲ್ಲ. ಹಾಗಾಗಿ ಒಂದು ತಿಂಗಳಿಟ್ರೂ ಹಾಳಾಗಲ್ಲ. ನೀವು ಒಂದು ತಿಂಗಳು ಇಟ್ಕೋಬೋದು. ನೋಡಿರಿ, ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೋಬೇಕು. ಯಾಕಂದರೆ ಹಿಟ್ಟು ತಳ ಹಿಡಿಬಾರ್ದು. ಅದಕ್ಕೋಸ್ಕರ ನೀವು ಬೇಕಂದ್ರೆ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡ್ಕೋಬೋದು, ಆದರೆ ಸ್ಟೀಲ್ ಮಾತ್ರ ಯೂಸ್ ಮಾಡಬೇಡ್ರಿ, ಯಾಕಂದರೆ ಬೇಗ ಸೀದು ಹೋಗುತ್ತೆ ಹಿಟ್ಟು. ಅದಕ್ಕೋಸ್ಕರ ನಾನಿಲ್ಲಿ ಪಾವು ಕೆ ಜಿ ಅಂದ್ರೆ 1/4 kg ತುಪ್ಪ ತೊಗೊಳಕೊಂತೀನಿ. ಅರ್ಧ kg ಹಿಟ್ಟಿಗೆ ಪಾವು kg ತೊಗೊಳಕೊಂತೀನಿ. ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊರಿ. ಈಗ ಪಾವು kg ತುಪ್ಪಕ್ಕೆ ಅರ್ಧ kg ಹಿಟ್ಟು. ಈಗ ಕೆಲವೊಬ್ರು ಕೇಳ್ತಾರೆ, ನನಗೊಬ್ಬರು ಮನೆ ಕಮೆಂಟ್ ಮಾಡಿದರು, ನೀವು ಅಳತಿ kg ಬೇಸ್ನಾಗ ಹೇಳಿದ್ರೆ ನಮ್ಮ ಎಲ್ಲರ ಮನೆಗೂ ತೂಕ ಇರಲ್ಲ, ನಂಗೆ ಬೌಲ್ ಲೆಕ್ಕದಾಗ ಹೇಳ್ರಿ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಂಗೆ. ಅವ್ರಿಗೆ ಹೇಳ್ಬೇಕಂದ್ರೆ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಸಾಕಾಗುತ್ತಾ? ಗೊತ್ತಾಯ್ತಾ? ಯಾರೇ ಕಮೆಂಟ್ ಮಾಡಿದ್ರಲ್ಲ ಅವ್ರು ನೋಡಿದ್ರೆ ಈ ವಿಡಿಯೋನ 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ಅಷ್ಟೇ ತುಪ್ಪ ಹಾಕೋರಿ, ಓಕೆನಾ? ನಾನೀಗ ಪಾವು kg ತುಪ್ಪಕ್ಕೆ ಅರ್ಧ kg ಬೇಸನ್ ಹಿಟ್ಟು ತೊಗೊಳ್ಕೊಂತೀನಿ. ಹಿಟ್ಟು ಫುಲ್ ಫೈನ್ ಇರಲಿ, ಹಳಕಳಕ್ಕಿದ್ರೆ ಲಡ್ಡುನು ಹಳಕಳಕ್ಕೆ ಬರುತ್ತೆ ಬಾಯಾಗ. ಹಾಗಾಗಿ ನಾನು ಹೀರಾ ಅಂತ ಬರುತ್ತೆ, ಇದು ಹಸೆಬೇಳೆ ಹಿಟ್ಟೊಳಗೆ ಬೇಸನ್ ಒಳಗೆ ಹೀರಾ ಅಂತ ಬರ್ತೈತಿ, ನಾನು ಅದನ್ನು ತೊಗೊಂಡಿನಿ. ಈಗ ಇದನ್ನೇನು ಮಾಡಬೇಕಪ್ಪ ಅಂದ್ರೆ, ಗ್ಯಾಸ್ ಸಣ್ಣ ಇಟ್ಕೋರಿ. ತುಪ್ಪ ಪಾತ್ರೆಗೆ ಹಾಕಿದ ನಂತರ, ತುಪ್ಪ ಕಾದ ನಂತರ ಗ್ಯಾಸ್ ಫುಲ್ ಸಣ್ಣ ಇರಬೇಕು. ಆಮೇಲೆ ಮೇನ್ ಏನಪ್ಪ ಅಂತಂದ್ರೆ, ಒಟ್ಟು ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಬ್ಬರಿದ್ರೆ ಒಳ್ಳೆಯದು. ಒಬ್ಬರು ಒಂದು 5 ನಿಮಿಷ ಕೈ ಆಡಿಸಿ ಮತ್ತೊಬ್ಬರು ಮಾಡ್ಬೋದು. ಇಲ್ಲಪ್ಪ ಒಬ್ಬರೇ ಅದೀವಿ ಅಂತಂದ್ರೆ ಏನು ಮಾಡ್ಬೇಕಂದ್ರೆ, ಒಂದು 5 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಡೋದು ಒಳ್ಳೆಯದು. ನೋಡಿರಿ, ಈಗ ತುಪ್ಪ ಹಿಟ್ಟು ಮಿಕ್ಸ್ ಆಯ್ತು, ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬಂದೈತಿ. ಇದು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆದವರೆಗೆ ಹಿಟ್ಟು ಕುದಿಬೇಕು. ತುಪ್ಪದಾಗ ಕುದ್ದು ಈಗ ಇಷ್ಟು ಗಟ್ಟಿ ಬಂದೈತಲ್ಲ, ಕುದ್ದು ಫುಲ್ ಸ್ಮೂತ್ ಆಗ್ತೈತಿ. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ತಳ ಹಿಡಿಬಾರ್ದು ಒಟ್ಟು. ನೋಡಿದ್ರಲ್ಲ, ಈಗ ನಾ ದಪ್ಪ ಇರೋ ಪಾತ್ರೆ ಯಾಕೆ ತೊಗೊಂಡೇನಿ ಅಂದ್ರೆ, ನಿಮ್ಗೆ ತಳ ತೋರಿಸ್ತೀನಿ ನಾನು. ಒಟ್ಟು ತಳ ಬಿಡಂಗೆ ಇಲ್ಲ, ಅದು ಹಿಡ್ಕೊಳ್ಳಲ್ಲ. ನಾನು ಆ ಥರ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ. ಈ ಥರ ತುಪ್ಪದಾಗ ಹಿಟ್ಟು ಕುದಿತಿರ್ಬೇಕು. ಕುದ್ದು ಫುಲ್ ಸ್ಮೆಲ್ ಬರಬೇಕು. ಯಾಕಂದರೆ ಇದು ಹಸಿಬೇಳೆ ಹಿಟ್ಟಾಗಿರೋದ್ರಿಂದ ಬಾಯೊಳಗೆ ಹಸಿ ವಾಸನೆ ಬರ್ತೈತಿ. ನೀವೇನಾರ ಜಲ್ದಿ ತೆಗೆದು ಬಿಟ್ರಂದ್ರೆ, ಗೊತ್ತಾಗ್ಲಾರ್ದ ಸ್ಮೆಲ್ ಬರಾಕೊಂತೈತಿ ಅಂತ ಹೇಳಿ ಜಲ್ದಿ ತೆಗೆದು ಬಿಟ್ರಂದ್ರೆ, ಹಸಿ ವಾಸನೆ ಬಂದರೆ ಲಡ್ಡು ಕಟ್ಟಿದ ಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಾಗಿ ನೀವು ಮೊದಲು ಕಂಪ್ಲೀಟ್ ಅದು ಕೆಂಪಾಗುವಂಗೆ ಹುರ್ಕೋರಿ. ನಾನು ಇದ್ರಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಐತೆ ಅಂತ. ಈ ಕಲರ್ ನೋಡಕ್ಕೆ ಕುಂತಿರಲ್ಲ, ಇದು ಕಂಪ್ಲೀಟ್ ಆದಮೇಲೆ ಯಾವ ಕಲರ್ ಬರ್ತೈತೆ ತೋರಿಸ್ತೀನಿ. ನೋಡಿರಿ ಹೆಂಗೆ ಕುದಿಯಾಕೆ ಕುಂತೈತೆ ಅಂತ. ಇದು ನೀರು ಏನೂ ಹಾಕಲ್ಲ, ಬರೀ ತುಪ್ಪದಾಗ ಹಿಟ್ಟು ಕುದೀತಿದ್ದಲ್ಲ. ಹಾಗಾಗಿ ನಿಮ್ಗೆ ತಿಂಗಳಾನ್ಗಟ್ಲೆ ಇಟ್ಕೊಂಡ್ರೂ ಕೆಡಂಗಿಲ್ಲ. ಈಗಂತೂ ಮಳೆಗಾಲಕ್ಕೆ ಸ್ನ್ಯಾಕ್ಸು ಸ್ವೀಟ್ಸು ತಿನ್ಬೇಕನ್ಸುತ್ತಲ್ಲ, ಈ ಥರ ಮಾಡಿಟ್ಕೋರಿ. ನೋಡಿದ್ರಲ್ಲ, ಈಗ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆತಂತ. ಇಷ್ಟು ಲಿಕ್ವಿಡ್ ಆಯ್ತು. ಯಾರು ನೋಡಾಕುಂತೀರಿ, ನಾ ಏನು ಮೆಜರ್ಮೆಂಟ್ ಹೇಳೀನಿ ಅದನ್ನ ತೊಗೋರಿ. ಈಗ ನೋಡಿದ್ರಲ್ಲ, ಗ್ಯಾಸ್ ಆಫ್ ಮಾಡಬೇಕು. ಈ ಥರ ಕಲರ್ ಬರಬೇಕು. ಹೆಂಗೆ ಬರಬೇಕಪ್ಪ ಅಂತಂದ್ರೆ, ನೀವು ಹೊರಗಿಂದ ಬಂದಾಗ ಸ್ಮೆಲ್ ಗೊತ್ತಾಗುತ್ತದೆ ನಿಮ್ಗೆ. ನಾನೀಗ ಇದಕ್ಕೆ ಅರ್ಧ kg ಸಕ್ಕರೆ ತೊಗೊಂಡಿನಿ. ಇದನ್ನು ಫುಲ್ ಫೈನ್ ಪೌಡ್ರ್ ಮಾಡ್ಕೋಬೇಕು. ಸಣ್ಣಗೆ ಮಿಕ್ಸರ್ ಹಾಕೋರಿ. ನಾನು ಇದ್ರೊಳಗನ ಒಂದು 4 ಏಲಕ್ಕಿ ಹಾಕ್ಕೊಂಡು ಸಣ್ಣಗೆ ಹಿಟ್ಟನ್ನು ಮಾಡ್ಕೊತೀನಿ, ಸಕ್ಕರೆನ. ಸ್ಮೆಲ್ಲು ನಮ್ಗೆ ಫ್ರೈ ಮಾಡೋರಿಗೆ ಸ್ಮೆಲ್ ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಹೊರಗೆ ಯಾರು ಒಬ್ಬರು ಬರ್ತಾರಲ್ಲ, ಅವ್ರಿಗೆ ಸ್ಮೆಲ್ ಘಮ ಬರಾಕೊಂತೈತಿ ಅಂತ ಕೇಳ್ರಿ, ಅವಾಗ ಗೊತ್ತಾಗುತ್ತದೆ. ನೋಡಿರಿ, ನಾನು ಸಣ್ಣಗೆ ಹಾಕ್ಕೊಂಡಿನಿ, ಆದರೂ ಕೆಲವೊಂದು ಹಳಕ್ ಉಳಿತು. ಅದಕ್ಕೆ ನಾನು ಏನು ಮಾಡೀನಿ, ಒಂದು ಅಗಲವಾದ ಪಾತ್ರೆ ತೊಗೊಂಡಿನಿ. ನಮ್ಮ ಕಡೆ ಇದು ಪರಾತ ಅಂತಾರೆ. ಇದ್ರೊಳಗೆ ನಾನು ಇದನ್ನು ಸಕ್ಕರೆನ ಸಾಣಿಗೆ ಹಿಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಇದ್ರೊಳಗೆ ಏನಾರ ಸ್ವಲ್ಪ ಸಕ್ಕರೆ ಒಳಗೆ ಹಳಕ್ ಉಳಿದಿದ್ರೆ, ಏನಾರು ಉಳಿದಿದ್ರೂ ಮೇಲೆ ಬಂದುಬಿಡ್ತೈತಿ, ಲಡ್ಡುದೊಳಗೆ ಹೋಗಂಗಿಲ್ಲ. ಹಾಗಾಗಿ ನಾನು ಇದನ್ನು ಸಾಣಿಗೆ ಹಿಡ್ಕೊಂಡು, ಈಗ ನೋಡಿರಿ ಇದ್ರೊಳಗೆ ನಾನು ಅಷ್ಟು ಫೈನ್ ಹಾಕ್ಕೊಂಡ್ರೂ ಉಳ್ದೈತಲ್ಲ, ಇದನ್ನ ತೆಗೆದು ಬಿಡ್ರಿ. ಗಂಟಾಗಲಿ ಸ್ವಲ್ಪ ಸಕ್ಕರೆ ಆಗಲಿ ಉಳಿದಿದ್ದನ್ನು ತೆಗೆದು ಬಿಡ್ರಿ. ಈಗ ನಾವು ಫ್ರೈ ಮಾಡಿಟ್ಟಿದ್ದು ಬೇಸನ್ ರೆಡಿ ಐತಿ, ಆರೈತಲ್ಲ. ಈಗ ಇದನ್ನೇನು ಮಾಡ್ಬೇಕಂದ್ರೆ, ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಕಲರ್ ನೋಡಿರಿ ಎಷ್ಟು ರಿಚ್ ಬಂದೈತಿ ಅಂತ. ಮೊದಲು ಎಷ್ಟು ಕಲರ್ ಇತ್ತು, ನೀವು ಹಿಂದೆ ಹೋಗಿ ನೋಡ್ರಿ, ಬೇಕಾದ್ರೆ ಗೊತ್ತಾಗ್ತೈತಿ. ಈಗ ಇಷ್ಟು ಕಲರ್ ಬಂದೈತಲ್ಲ, ಬಟ್ ಇದು ಸಕ್ಕರೆ ಜೊತೆ ಮಿಕ್ಸ್ ಆದಮೇಲೆ ಮತ್ತು ವೈಟ್ ಕಲರ್ ಬರ್ತೈತಿ, ಸ್ವಲ್ಪ ನಾರ್ಮಲ್ ಕಲರ್ ಬರ್ತೈತಿ. ನಾನು ಏನು ಮೆಜರ್ಮೆಂಟ್ ಮಾಡೀನಿ ಅದ್ರಾಗ ಮಾಡಿದರೆ ಲಡ್ಡು ಪರ್ಫೆಕ್ಟ್ ಬರ್ತಾವೆ. ಇದು ನನಗೆ ಜಾಸ್ತಿ ಆಗಿತ್ತು ತುಪ್ಪ. ಈಗ ಮಳೆಗಾಲ ಆದ್ದರಿಂದ ಸ್ವಲ್ಪ ಗಟ್ಟಿ ಆಗ್ತೈತೆ, ಆಮೇಲೆ ಲಡ್ಡು ಚಲೋ ಆಗ್ಯಾವು. ಬಟ್ ನಾ ಹೇಳಿದ ಮೆಜರ್ಮೆಂಟಿಗೆ ಕರೆಕ್ಟ್ ಮಾಡ್ಕೊರಿ, ಆಯಿತಾ? ಚೆಂದಾಗಿ ಹಿಟ್ಟು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಚೆಂದಾಗಿ ನಾದ್ಕೊರಿ. ನೋಡಿರಿ, ನಾನು ನೋಡ್ಕೊಂಡ್ರಲ್ಲ, ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಯ್ತು, ಫುಲ್ ಕಲರ್ ವೈಟ್ ಆಯ್ತು. ಯಾಕಂದರೆ ಸಕ್ಕರೆ ಬೆಳಗಿರ್ತೈತಲ್ಲ, ಹಾಗಾಗಿ ನೋಡಿರಿ ಎಷ್ಟು ನೈಸ್ ಲಡ್ಡು ಬಂದವು. ಯಾರು ಫಸ್ಟ್ ಟೈಮ್ ಮಾಡಕೊಂತೀರಿ ಪರ್ಫೆಕ್ಟ್ ಬರ್ತಾವೆ. ನಾ ಹೇಳಿದ ಮೆಜರ್ಮೆಂಟ್ ಮಾಡಿರಿ. ಗೊತ್ತಿದ್ದವ್ರು ಒಂದ್ಸಾರಿ ಬೇಕಾದ್ರೆ ಈ ಮೆಜರ್ಮೆಂಟ್ನಾಗ ನೋಡಿರಿ. ಹಿಟ್ಟು ಹುರಿದು ಮಾತ್ರ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಸ್ಮೆಲ್ ಬರಕೊಂತೈತೆ ಅಂತ ಜಲ್ದಿ ಗ್ಯಾಸ್ ಆಫ್ ಮಾಡಿದ್ರೆ
ಹೌದು, ಆಮೇಲೆ ಹಸಿ ವಾಸನೆ ಬರ್ತೈತಿ, ಲಡ್ಡು ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಪ್ಲೀಸ್ ಚಂದ ಹುರ್ಕೊರಿ ಅಂತ ಹೇಳ್ತೀನಿ. ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.